ಸೊ ಬಾಹುಬಲಿ 2 ಮೂವಿಲಿ ಸ್ಟಾರ್ಟಿಂಗು ಬಾಹುಬಲಿ ಎಳೆಯುವಂಥ ರಥ ಇದ್ದಾನೆ. ಸೊ ನೋಡಿರ್ಬೋದು, ಆ ರಥನ ಹಿಡಿದುಕೊಂಡು ಹೋಗಿನೇ ಆನೆಗೆ ಅಡ್ಡ ನಿಂತಿರ್ತಾರೆ. ಇದೇ ರಥನ ಇದು. ಆ್ಯಂಡ್ ಇವನ್ ರಾಜಮಾತಾ ಅಗ್ನಿಕುಂಡನ ಎತ್ಕೊಂಡು ತಲೆ ಮೇಲೆ ಉಟ್ಕೊಂಡು ಹೋಗೋ ಸೀನಲ್ಲಿ ಕೂಡ ಇದೇ ರಥನ ಕಾಣೋದು. ಪ್ಲೀಸ್ ಅನುಪ ಅವರೇ, ಇದೊಂದು ರೌಂಡ್ ಹಾಕ್ಬಿಡಿಯಪ್ಪ. ಅಕಡ್ ಬಾಯ್. ಇದು ಕಲ್ಲಿನ ಥರ ಕಾಣುತ್ತೆ, ಬಟ್ ಇದು ಕಲ್ಲಲ್ಲ, ಎಲ್ಲನೂ POP ಅಥವಾ ಫೈಬರಿಂದ ಮಾಡಿರೋಂಥದ್ದು. ಇದೊಂದು ಕಬ್ಬಣ, ಇದು ಒರಿಜಿನಲ್ ಕಬ್ಬಣನೇ ನೋಡಿ. ಈಗ ಹೊಸತ್ತು ಒಂದೊಂದು ಪೀಸು ನಾನೇ ಒಂದು 5.8 ಅಥವಾ 9 ಇದ್ದೀನಿ. ನನಗಿಂತ ಇನ್ನೂ ಇಟ್ಟಿದೆ. ಮೇ ಬಿ ಇದು 6.5 ಅಥವಾ 7, 6.5 ಮೇಲೇ ಇದೆ ಅನಿಸುತ್ತೆ ಅಲ್ವಾ ಅನುಪ ಅವರೇ? ಹೌದೌದು, ನನಗೂ ಹಾಗೆ ಅನಿಸ್ತದೆ. ಭಾಳ ದೊಡ್ಡದಿದೆ ನಿಜವಾಗ್ಲೂ. ಇದೇನಾದರೂ ಕಲ್ಲಿನ ರಥ ಆಗಿದ್ರು ಅಂತೂ ಒಂದು ಚೂರು ಏನೋ ನಾಟಿ ಒಂದು ಸಿಂಗಲ್ ಒಂದು ಚೂರು ಮುಂದೆ 1 ಇಂಚು ಕೂಡ ಮುಂದೆ ಮೂವ್ ಆಗೋದು. ಬಾಹುಬಲಿಯಿಂದ ಇಲ್ಲ, ಅವ್ರ ಅಪ್ಪ ಅಮರೇಂದ್ರ ಬಾಹುಬಲಿಯಿಂದನೂ ಆಗ್ತಿರ್ಲಿಲ್ಲ. ರಾಜಮೌಳಿ ಅವ್ರಿಗೆ ರಿಯಲಿ ಹ್ಯಾಟ್ಸ್ ಆಫ್. ನಮಗೆ ಒಂದು ಸೌತ್ ಇಂಡಿಯನ್ ಮೂವಿನ ಅಥವಾ ಇಂಡಿಯನ್ ಮೂವಿನ ಸ್ಟ್ಯಾಂಡರ್ಡ್ಸ್ನ ಒಂದು ರೇಂಜಿಗೆ ಇಡೀ ಇಂಟರ್ನ್ಯಾಷನಲ್ ಲೆವೆಲ್ಗೆ ತಲುಪಿಸಿದ್ದೀರಾ. ನಿಮಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನೀವು ನಮ್ಮ ಕನ್ನಡದವರು, ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದೀರಾ. ನಮ್ಮ ತೆಲುಗುನ ಪಕ್ಕದ ನಮ್ಮ ನೈಬರ್ಹುಡ್ ತೆಲುಗು ಸ್ಟೇಟ್ಸಲ್ಲಿ ತುಂಬ ಒಳ್ಳೆ ಮೂವೀಸ್ ಮಾಡ್ತಿದ್ದಾರೆ. ದಟ್ಟು ನಮ್ಮ ಡಾರ್ಲಿಂಗ್ ಪ್ರಭಾಸ್, ಗೋಲ್ಡನ್ ಹಾರ್ಟೆಡ್ ಪರ್ಸನ್ ಅವರು. ಅವ್ರಿಗೆ ಒಂದು ಒಳ್ಳೆ ಮೂವಿ ಕೊಟ್ಟು ಅವರು ಮಾರ್ಕೆಟ್ನ ಬಿಲ್ಡ್ ಮಾಡಿದ್ದೀರಾ. ಅವ್ರಿಗೆ ಫ್ಯಾನ್ಸ್ ಕಾಲರ್ ಎಗ್ರೆಗ್ಸ್ ಈ ಥರ ಎಗ್ರ ಹಾಕ್ಕೊಂಡು ಓಡಾಡ್ಬೋದು ಇವತ್ತು. ಆ ಥರ ಇದೆ ಅವ್ರದ್ದು. ಫ್ಲಾಪ್ ಆಗೋ ಮೂವಿ ಕೂಡ ಒಂದು 300-400,000 ಕ್ರೋರ್ಸ್ವರೆಗೂ ಆಗುತ್ತಂದ್ರೆ ಅದರಿಂದನೇ ಮೇ ಬಿ ಓಂ ರಾವತ್ ಅವರು ಮೂವಿ ಮಾಡೋದು ನನಗೆ ಗೊತ್ತಿಲ್ಲ. ಬಟ್ ಅಗೈನ್ ಅವ್ರದ್ದು ಏನೋ ಮಾರ್ಕೆಟ್ ಇದೆ ಅಂತೇಳಿ ಸುಮ್ಮನೆ ಯಾವುದಾವುದೋ ಡೈರೆಕ್ಟರ್ಸ್ ಹೋಗಿ ದಯವಿಟ್ಟು ಅವ್ರ ಮಾರ್ಕೆಟ್ನ ಹಾಳು ಮಾಡಬೇಡಿ. ನಿಮ್ಮೆಲ್ಲರಿಗೂ ರಿಕ್ವೆಸ್ಟು, ನಮ್ಮ ಡಾರ್ಲಿಂಗ್ ಆರಾಡುಗಲ ಅಂಡಗಾಡು ಅವ್ರನ್ನ ಯೂಸ್ ಮಾಡಿಕೊಂಡು ಒಳ್ಳೆ ಮೂವೀಸ್ ಮಾಡಿ ನಮ್ಮ ಪ್ರೇಕ್ಷಕರಿಗೆ ಎಲ್ಲರಿಗೂ ಎಂಜಾಯ್ ಕೊಡಿ. ಥ್ಯಾಂಕ್ ಯು.